ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಮತ್ತೆ ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಈ ಚಾಲೆಂಜ್ ಮಾಡ್ತಾ ಇದ್ದೀನಿ, 28 ದಿನದ ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್. ಸೊ ಇವತ್ತು 9ನೇ ದಿನ. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾನೇ ಎಫೆಕ್ಟಿವ್, ಡಬಲ್ ಎಫೆಕ್ಟ್ಸ್ ಕೊಡುತ್ತೆ. ಸೊ ಅದಕ್ಕೆ ಕೊನೆ ತನಕ ನೋಡಿ. ಆಮೇಲೆ ಖಂಡಿತ ಈ ಚಾಲೆಂಜ್ ಮಾತ್ರ ಖಂಡಿತ ಮರಿಬೇಡಿ ಮಾಡ್ಲಿಕ್ಕೆ. ಮಾಡಿ. ಇದು ಮನಿ ಮ್ಯಾಗ್ನೆಟ್ ಚಾಲೆಂಜ್. ಸೊ ಇದೇನಂತ ಹೇಳಿದ್ರೆ, ಸೊ ಯೂಶಲಿ ಸುಮಾರು ಜನಕ್ಕೆ ಯಾವ್ದಾದ್ರು ಎಲ್ಲಾದ್ರೂ ದುಡ್ಡು ಖರ್ಚು ಮಾಡ್ಬೇಕು ಅಂತಂದ್ರೆ, ಅಲ್ಲಿ ಅದನ್ನ ತಗೊಳೋದಿಕ್ಕೆ ಇನ್ನೊಂದು ಏನಾದ್ರು ತಗೊಳೋದಿಕ್ಕೆ ದುಡ್ಡಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಹ್ಯಾಬಿಟ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ದು ಎನರ್ಜಿ, ನಾನು ಹೇಳಿದ್ರೆ ಎನರ್ಜಿ ತುಂಬಾ ಪಾಸಿಟಿವ್ ಆಗಂತೂ ಇರಲ್ಲ. ಸೊ ಅದನ್ನ ನಾವು ಚೇಂಜ್ ಮಾಡಿ ಇವತ್ತಿನ ಇದ್ರಲ್ಲಿ ಚಾಲೆಂಜ್ ಅಲ್ಲಿ ಅದನ್ನ ಗ್ರಾಟಿಟ್ಯೂಡಿಗೆ ನಾವು ಕನ್ವರ್ಟ್ ಮಾಡ್ತೀವಿ. ಕಂಪ್ಲೇನಿಂಗ್ ಏನಿದೆ, ಕಂಪ್ಲೇಂಟ್ ಮಾಡೋ ಇದೆಯಲ್ಲ, ಅದನ್ನ ಕನ್ವರ್ಟ್ ಮಾಡಿ ಗ್ರಾಟಿಟ್ಯೂಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಡಬಲ್ ಪವರ್ ಬರುತ್ತೆ. ನಮ್ಮ ಸರ್ಕಮ್ಸ್ಟಾನ್ಸಸ್, ದುಡ್ಡು ಏನಿದೆ ಅದ್ರದ್ದು ಚೇಂಜ್ ಆಗ್ಲಿಕ್ಕೆ, ಕೊರತೆ ಇರೋದು ಅದು ಯಥೇಚ್ಛವಾಗಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನ ನೀವು ಕೊನೆ ತನಕ ಖಂಡಿತ ನೋಡಿ. ಆಯ್ತಾ? ಸೊ ಇದು ಸಿಂಪಲ್ ಇವತ್ತಿದ್ದು, ಜಾಸ್ತಿ ಏನು ಇದು ಮಾಡೋದಿಲ್ಲ. ಅಫ್ಕೋರ್ಸ್ ಇದೆಲ್ಲಾ ಚಾಲೆಂಜಸ್ ಎಲ್ಲಾ ದಿನ ಸಿಂಪಲ್ ಆಗಿತ್ತು, ಇದನ್ನು ಕೂಡ ತುಂಬಾ ಸಿಂಪಲ್ ಆಗಿದೆ. ಸೊ ಇದು ತುಂಬಾ ಮ್ಯಾಜಿಕ್ ಪ್ರಾಕ್ಟೀಸಸ್ ಎಲ್ಲಾನು ಇದು. ಯಾಕೆಂದ್ರೆ ಮ್ಯಾಜಿಕ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇದು ತುಂಬಾನೇ ಸಿಂಪಲ್ ಸ್ಟೆಪ್ಸ್ ಇಂದ ನಿಮ್ಗೆ ಮ್ಯಾಜಿಕಲ್ ಆಗಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಕೆಲವ್ರಿಗೆ ಗೊತ್ತೂ ಆಗಲ್ಲ, ನಾನು ಇನ್ಕ್ಲೂಡಿಂಗ್ ಮೀ. ಕೆಲವು ಸಲ ಎಷ್ಟೊಂದು ಬಿಲ್ಸ್ ಬಂದಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ರೆಂಟ್ ಕೊಡೋದಿರ್ಬೋದು, ಇಲ್ಲಾಂದ್ರೆ ಟ್ಯಾಕ್ಸ್ ಪೇಮೆಂಟ್ ಮಾಡೋದಿರೋದು. ಅದು ನಮಗೆ ಗೊತ್ತಿಲ್ದಲೆ ಓಫೋ ಬಂತ, ಪೇಮೆಂಟ್ ಮಾಡ್ಬೇಕು ಅಂತ ಏನೋ ಒಂದು ಸಣ್ಣದಾಗಾದ್ರೂ ಒಂದಿಷ್ಟು ಮನ್ಸಲ್ಲಿ ಅನ್ಕೋತೀವಿ ನಾವು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ನಮ್ಗೆ ಹೆಲ್ಪ್ ಆಗೋದಿಲ್ಲ. ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ಓಫೋ ಈ ದುಡ್ಡು ಕೊಡ್ಬೇಕಾ ಅಂತ. ಸೊ ಇದೆಲ್ಲಾನು ನಾವು ಚೇಂಜ್ ಮಾಡ್ಕೋಬಹುದು. ಒಂದು ಚಾನ್ಸ್ ಇದೆ ಈಗ. ಈ ಕಂಪ್ಲೇನಿಂಗ್ ಮತ್ತೆ ನೆಗೆಟಿವ್ ಟಾಕ್, ಜೆಲಸ್, ವರೀಡ್, ತುಂಬಾ ಯೋಚನೆ ಮಾಡೋ ಥಾಟ್ಸ್, ಇದೆಲ್ಲದ್ರಿಂದ ನಮ್ಗೆ ಏನಾಗುತ್ತೆ, ಏನು ಹೆಲ್ಪ್ ಅಂತೂ ಆಗಲ್ಲ. ಕಂಪ್ಲೇಂಟ್ ಮಾಡೋದ್ರಿಂದ ನಿಮ್ಗೆ ಇಷ್ಟೊಂದು ಕೊಡ್ಬೇಕಾ, ಈಗ ಯಾವ್ದೋ ಒಂದು ರೆಸ್ಟೋರೆಂಟ್ ಹೋಗಿರ್ತೀವಿ, ಇಷ್ಟೊಂದು ಬಿಲ್ ಆಗ್ಬಿಡ್ತಲ್ಲ, ಕೊಡ್ಬೇಕಲ್ಲ ಅಂತ ಹಾಗ ಅನ್ಕೊಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಯಾರಾದ್ರೂ ದುಡ್ಡು ಕೊಡ್ತಾರಾ? ಮೇಲಿಂದ ಏನಾದ್ರು ದುಡ್ಡು ಬರ್ತಾ ಇಲ್ವಲ್ಲ. ಸೊ ಅದರಿಂದ ಏನೂ ಹೆಲ್ಪ್ ಆಗೋದಿಲ್ಲ. ಅದಕ್ಕೆ ನಾವು ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ಅವಾಯ್ಡ್ ಮಾಡೋದು, ಮತ್ತೆ ಅದನ್ನ ಒಂದು ಒಳ್ಳೆ ಇದು ಹ್ಯಾಬಿಟ್ ಅಲ್ಲಿ ರಿಪ್ಲೇಸ್ ಮಾಡಿ. ಅದೇನಂತ ಹೇಳಿದ್ರೆ, ಸೊ ಅಫ್ಕೋರ್ಸ್ ನಾನು ಹೇಳಿದ್ನಲ್ಲ, ಈಗ ನಮ್ಗೆ ಏನ್ ಪರಿಸ್ಥಿತಿ ಇದೆಯೋ ಅದು ನಮ್ಗೆ ಕೊರತೆ ಇತ್ತು ಅಂದ್ರೆ ಅದ್ರ ಬಗ್ಗೆ ಗ್ರಾಟಿಟ್ಯೂಡ್ ಫೀಲಿಂಗ್ ಹೇಗೆ ಬರುತ್ತೆ ಅಲ್ವಾ? ಅದಕ್ಕೆ ಕಷ್ಟ. ಅದಕ್ಕೆ ನಾವ್ ಏನ್ ಮಾಡೋದು ಅಂದ್ರೆ, ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ, ಒಂದು ತುಂಬಾ ಹ್ಯಾಬಿಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇದು ಏನ್ ಮಾಡೋದು ಅಂತ ಹೇಳಿದ್ರೆ, ಸೊ ನಿಮ್ದು ಯಾವ್ದೇ ಬಿಲ್ಸ್ ಇರುತ್ತೆ, ಓಕೆ, ಈಗ ಬಿಲ್ ರಿಲೇಟೆಡ್ ಸ್ಪೆಸಿಫಿಕ್ ಆಗಿ ತಗೊಳ್ಳೋಣ. ಈಗ ಎಲೆಕ್ಟ್ರಿಸಿಟಿ ಬಿಲ್ ಬಂತು, ಓಕೆ, ಅದು ಫಿಸಿಕಲ್ ಬಿಲ್ ಇರ್ಬೋದು. ಓಕೆ, ಸೊ ಆ ಫಿಸಿಕಲ್ ಬಿಲ್, ನಾನು ಒಂದು ಎಕ್ಸಾಂಪಲ್ ಇಲ್ಲ ನನ್ನ ಹತ್ರ ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲ. ಸೊ ಸಪೋಸ್ ಇದು ಎಲೆಕ್ಟ್ರಿಸಿಟಿ ಬಿಲ್ ನೋಡ್ತೀನಿ, ನಾನು ಎಲೆಕ್ಟ್ರಿಸಿಟಿ ಬಿಲ್ ಇದ್ರೆ ತಗೊಳ್ಬರ್ತೀನಿ ಒಂದ್ ಮೂಮೆಂಟ್. ಸೊ ಇದಕ್ಕೆ ನಿಮ್ಗೆ ಬಿಲ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಎಲೆಕ್ಟ್ರಿಸಿಟಿ ಬಿಲ್ ಇದೆ ನನ್ನ ಹತ್ರ. ಓಕೆ, ಸೊ ಏನ್ ಮಾಡೋದು ಅಂತ ಹೇಳ್ತೀನಿ. ಸೊ ಈಗ ಏನಂತ ಹೇಳಿದ್ರೆ, ಆಕ್ಚುಲ್ ಆಗಿ ನಾವು ಗ್ರೇಟ್ಫುಲ್ ಫೀಲ್ ಮಾಡ್ಕೋಬೇಕು. ಹೇಗೆ ಅಂತ ಹೇಳ್ತೀನಿ. ಸೊ ಈಗ ಬಿಲ್ ಇದೆ, ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಎಷ್ಟೋ ಸಾವಿರ, 10,000 ಏನೋ ಬಿಲ್ ಇದೆ ಅಂತೇಳಿ, 5,000 ಬಿಲ್ ಇದೆ. ಎಷ್ಟೊಂದು ಬಂದ್ಬಿಟ್ಟಿದೆ ಜಾಸ್ತಿ ಅಂತ ಅನ್ಕೊಳ್ಳೋದಕ್ಕಿಂತ ಮುಂಚೆ, ಅಫ್ಕೋರ್ಸ್ ಜಾಸ್ತಿ ಬಂದಿದೆ, ಆದ್ರೆ ಅದಕ್ಕೆ ಅದಾದ್ಮೇಲೆ ಏನ್ ಮಾಡಿ ನೀವು. ಸೊ ನೀವು ಎಲೆಕ್ಟ್ರಿಸಿಟಿಯಿಂದ ಏನೇನ್ ನಿಮ್ಗೆ ಫೆಸಿಲಿಟಿ ಸಿಕ್ಕಿದೆ. ಸೊ ಎಲೆಕ್ಟ್ರಿಸಿಟಿ ಇರೋದ್ರಿಂದ ನಮ್ಗೆ ಮನೇಲೆಲ್ಲ ನೋಡಿ, ಎಲ್ಲಾ ಕಡೆ ಕರೆಂಟ್, ಲೈಟ್ ಇದೆ. ನಾವು ಎಲ್ಲ ಅಪ್ಲಯನ್ಸಸ್ ಯೂಸ್ ಮಾಡ್ಬೋದು, ಮಿಕ್ಸಿ ಯೂಸ್ ಮಾಡ್ಬೋದು, ಆಮೇಲೆ ಮೈಕ್ರೋವೇವ್ ಯೂಸ್ ಮಾಡ್ಬೋದು, ವಾಷಿಂಗ್ ಮೆಷಿನ್, ಡಿಶ್ ವಾಷರ್, ಇದು ಇದೆ, ಫ್ರಿಡ್ಜ್ ಅಂತೂ 24/7 ಎಲೆಕ್ಟ್ರಿಸಿಟಿ ಬೇಕು. ಸೊ ಹೀಗೆ, ಸೊ ಎಲೆಕ್ಟ್ರಿಸಿಟಿ ಇರೋದ್ರಿಂದ ನನ್ಗೆ ಎಷ್ಟೆಂತ ಎಲ್ಲಾ ಫೆಸಿಲಿಟಿ ಸಿಗ್ತಿದೆ, ಅದೆಲ್ಲದಕ್ಕೂ ಥ್ಯಾಂಕ್ ಯು ಅಂತ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಓಕೆ, ಇದು ಎಲೆಕ್ಟ್ರಿಸಿಟಿ. ಸೊ ಹಾಗೆ ನೀವು ಟ್ಯಾಕ್ಸ್, ನಿಮ್ದು ಸ್ವಂತ ಮನೆ ಇದೆ, ಟ್ಯಾಕ್ಸ್ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಹೇಳಿ. ಸೊ ನಾವು ಎಲ್ಲದಕ್ಕೂ ಫೆಸಿಲಿಟಿ ಕೊಟ್ಟಿದ್ದಾರಲ್ಲ, ಗವರ್ಮೆಂಟ್ ಕೊಟ್ಟಿದ್ದಾರೆ, ಇದಕ್ಕೆ ಸರ್ಟನ್ ಅಮೌಂಟ್ ನಾವು ಕೊಡ್ಲೇಬೇಕಾಗುತ್ತೆ.
ಸೊ ನಮ್ಗೆ ಯಾವ್ದಾವ್ದ್ರಿಂದ ಯಾವ್ದಾವ್ದು ಬಿಲ್ ಪೇಮೆಂಟ್ ಮಾಡ್ತಿದೀವೋ ಅದ್ರದ್ದು ಏನೇನ್ ಅನುಕೂಲ ಸಿಕ್ಕಿದೆ ನಮ್ಗೆ, ಏನೇನ್ ನಮ್ಗೆ ಹೆಲ್ಪ್ ಆಗಿದೆ, ಯಾವ ಸರ್ವಿಸ್. ಈಗ ಫೋನ್ ಬಿಲ್ ಬಂತು, ಸೊ ಮೊಬೈಲ್ ಬಿಲ್ ಅಥವಾ ಪ್ರೀಪೇಡ್ ಮಾಡಿಸ್ಕೋತೀರಾ, 1,000 ರೂಪಾಯಿದೇನೋ ಮಾಡಿಸ್ಕೋತೀರಾ, ಅದರಿಂದ ನೀವು ಎಷ್ಟು ಜನದ ಜೊತೆ ಮಾತಾಡ್ತೀರಾ, ಹೇಗೆ ಹೆಲ್ಪ್ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವು ಗ್ರಾಟಿಟ್ಯೂಡ್ ಫೀಲ್ ಮಾಡ್ಕೊಳ್ಳಿ, ಥ್ಯಾಂಕ್ ಯು. ಸೊ ಆ ಬಿಲ್ ಪೇಮೆಂಟ್ ಮಾಡಬೇಕಾದ್ರೆ ಅದು ಜಸ್ಟ್ ನನಗೆ ಈಗ ಎಲೆಕ್ಟ್ರಿಸಿಟಿ ಬಿಲ್ ಇಂದ ಈಗ ನನಗೆ ಎಲೆಕ್ಟ್ರಿಸಿಟಿ ಇರೋದ್ರಿಂದ ನನಗೆ ಎಷ್ಟು ಹೆಲ್ಪ್ ಆಗಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹ ಹಾಗೇನೆ ಇಂಟರ್ನೆಟ್ ಬಿಲ್ ಇರ್ಬೋದು, ಇಂಟರ್ನೆಟ್ ಇಂದ ಎಷ್ಟು ಚೆನ್ನಾಗಿ ಇದಾಗ್ತದೆ. ಮೊಬೈಲ್ ಅಲ್ಲಿ ಇಂಟರ್ನೆಟ್ ಪ್ಯಾಕೇಜ್ ನೀವು ತಗೊಂಡ್ರೆ ಅದರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗಿದೆ ಅಲ್ವಾ. ಇಂಟರ್ನೆಟ್ ಇರೋದಕ್ಕೆ ನೀವು ಯೂಟ್ಯೂಬ್ ಅಲ್ಲಿ ಇದನ್ನ ನೋಡ್ತಾ ಇದ್ದೀರಾ, ಅದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದು. ಹಂಗೆ ರೆಂಟ್ ರೆಂಟ್ ಕೊಡ್ತಿದ್ದೀರಾ ಅಂದ್ರೂ ಅದಕ್ಕೂ ಥ್ಯಾಂಕ್ ಯು ಹೇಳಿ. ಸೊ ಪ್ರತಿಯೊಂದು ಏನೇನ್ ಪೇಮೆಂಟ್ಸ್ ಮಾಡ್ತಾ ಇದ್ದೀರಾ, ಏನೇನು ಬಿಲ್ಸ್, ರೆಂಟ್ ಯಾವುದೇ ಇರ್ಬೋದು ಪೇಮೆಂಟ್ ಮಾಡ್ತಿದ್ದೀರಾ. ಈಗ ರೆಸ್ಟೋರೆಂಟ್ ಬಿಲ್ ಬಂದಿದೆ, ಅದಕ್ಕೂ ಎಷ್ಟು ರುಚಿಯಾಗಿ ನಾವು ತಿಂದ್ವಿ, ಅದಕ್ಕೆ ತಾನೇ ನೀವು ಟೇಸ್ಟಿ ಆಗಿದೆ ಅಂತಂದು ಅದಕ್ಕೆ ನಾವು ತಿಂದ್ವಿ, ಅದಕ್ಕೆ ನಮ್ಗೆ ಥ್ಯಾಂಕ್ ಯು. ಒಳ್ಳೆ ಫುಡ್ ಸಿಕ್ತು, ಒಳ್ಳೆ ಚೆನ್ನಾಗಿರೋ ಇದು ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅದಕ್ಕೆ ಥ್ಯಾಂಕ್ ಯು. ಸೊ ಎಲ್ಲದಕ್ಕೂ ಅಷ್ಟೇ, LIC ಪ್ರೀಮಿಯಂಗೂ ಥ್ಯಾಂಕ್ ಯು, ಅದು ನನ್ಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ನನ್ನ ಫ್ಯೂಚರ್, ಅದಕ್ಕೂ ಥ್ಯಾಂಕ್ ಯು. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಬೇಕು. ಅದು ಫಸ್ಟ್ ಸ್ಟೆಪ್ ನಾವು ಬಿಲ್ ಪೇಮೆಂಟ್ ಮಾಡ್ಬೇಕಾರೆ. ಸೊ ಸಪೋಸ್ ಈಗ ನಿಮ್ದು ಫಿಸಿಕಲ್ ಬಿಲ್ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಫಿಸಿಕಲ್ ಬಿಲ್ ಇಲ್ಲ ಅಂತ ಹೇಳಿದ್ರೆ ನೀವು ಡಿಜಿಟಲ್ ಬಿಲ್ನು ಇದು ಮಾಡಬಹುದು. ಸೊ ಸಪೋಸ್ ಈಗ ಈಗ ಇಮೇಲ್ ಅಲ್ಲಿ ಬಂದಿದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇಮೇಲ್ ಅಲ್ಲಿ ಸುಮ್ಮನೆ ಒಂದು ಬಿಲ್ ಇದು ಮಾಡ್ತೀನಿ ನಾನು. ಓಕೆ, ಸೊ ಬಿಲ್ ಅಂತ ಏನು ಇಲ್ಲ, ಜಸ್ಟ್ ಹೇಳಿದೆ ಲೈಕ್ ಏನೋ. ಸೊ ಒಂದ್ ಹಿಂಗ್ ಬಿಲ್ ಬಂದಿರುತ್ತೆ. ಸೊ ಇಮೇಲ್ ಅಲ್ಲಿ ಒಂದು ಬಿಲ್ ಬಂದಿದೆ ಅಂತ ಇಟ್ಕೊಳ್ಳಿ, ಡಿಜಿಟಲ್ ಬಿಲ್ಸ್ ಬಂದ್ರೆ. ಸೊ ಅದೂ ಆಗುತ್ತೆ, ಫಿಸಿಕಲ್ ಬಿಲ್ಲು ಆಗುತ್ತೆ. ಸೊ ನೀವು ಇನ್ನೂ ಪೇಮೆಂಟ್ ಮಾಡಿಲ್ಲ, ಅವಾಗ ಏನ್ ಮಾಡಿ, ಇದನ್ನ ತಗೊಂಡ್ಬಿಟ್ಟು ಯಾವ್ದೋ ಬಿಲ್ ನೀವು ಪೇಮೆಂಟ್ ಮಾಡ್ಬೇಕು ಅನ್ನೋ ತಗೊಂಡು ಇಲ್ಲಿ ಬರಿಬೇಕು. ಏನ್ ಬರಿಬೇಕು, ಥ್ಯಾಂಕ್ ಯು ಫಾರ್ ದಿ ಮನಿ. ನಾನು ಇಲ್ಲಿ ಹಾಕ್ತೀನಿ ಏನ್ ಬರಿಬೇಕು ಅಂತ. ಥ್ಯಾಂಕ್ ಯು ಫಾರ್ ದಿ ಮನಿ, ಥ್ಯಾಂಕ್ ಯು ಹಣಕ್ಕೆ, ಹಣ ಬಂದಿದ್ದಕ್ಕೆ, ಥ್ಯಾಂಕ್ ಯು ದುಡ್ಡಿಗೆ, ಹೀಗೆ ಮನಿಗೆ ಅಂತ ಹಾಕ್ಬೋದು. ಇಂಗ್ಲಿಷ್ ನಲ್ಲೇ ಇದು ಸಿಂಪಲ್ ಆಗಿದೆ, ಅದೇ ಹಾಕಿ ಥ್ಯಾಂಕ್ ಯು ಫಾರ್ ದಿ ಮನಿ ಅಂತ ಪ್ರತಿ ಬಿಲ್ ಮೇಲೂ ಬರೀರಿ. ಸಪೋಸ್ ಈಗ ನೀವು ಬಿಲ್ ನಿಮ್ಗೆ ಜೆರಾಕ್ಸ್ ತಗೊಂಡ್ರೆ ನೆಕ್ಸ್ಟ್ ಏನಾದ್ರು ಬೇಕಾಗುತ್ತೆ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಬರೀರಿ. ಓಕೆ, ಥ್ಯಾಂಕ್ ಯು ಫಾರ್ ದಿ ಮನಿ. ಎಲ್ಲಿ ನಿಮ್ಗೆ ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ಯೂಸ್ ಮಾಡೋದಕ್ಕೆ ಬಿಲ್ ನನಗೆ. ಸೊ ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ ಬಿಲ್ ತಗೊಂಡು ಥ್ಯಾಂಕ್ ಯು ಫಾರ್ ದಿ ಮನಿ ಅಂತ ಬರೀಬೇಕು. ಸಪೋಸ್ ನೀವು ಈಗ ಇಮೇಲ್ ಬಂದಿದೆ, ಡಿಜಿಟಲ್ ಬಿಲ್ ಬಂದಿದೆ, ಎನಿವೇ ಲೈಕ್ PDF ಬಂದಿದೆ ಅಂತ ಹೇಳಿದ್ರೆ ಅದನ್ನ ನೀವು ಈ ಫೋನ್ ನಲ್ಲಿ ನೀವು ಅದನ್ನ ಫಾರ್ವರ್ಡ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ನಿಮ್ಮ ಇಮೇಲ್ಗೆ ಫಾರ್ವರ್ಡ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಸಬ್ಜೆಕ್ಟ್ ಅಲ್ಲಿ ಥ್ಯಾಂಕ್ ಯು ಫಾರ್ ದಿ ಮನಿ ಅಂತ ಬರ್ಕೊಳ್ಳಿ. ಓಕೆ, ದಟ್ ಈಸ್ ಒನ್ ಸ್ಟೆಪ್, ಇದು ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ದಿ ಮನಿ ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ಯೂನಿವರ್ಸಿಗೆ ಸಿಗ್ನಲ್ ಹೋಗುತ್ತೆ, ಅದು ನಿಮ್ಗೆ ದುಡ್ಡನ್ನು ಕಳಿಸುತ್ತೆ. ಸೊ ನೀವು ಈಗ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ, ನನ್ಗೆ ಎಷ್ಟು ದುಡ್ಡು ಖರ್ಚು ಮಾಡಿದೀವಿ ಅಷ್ಟೊಂದು ವಾಪಸ್ ಬಂದೇ ಬರುತ್ತೆ. ಪ್ರತಿ ಸಲ ನೀವು ನಂಬ್ತಿರೋ ಬಿಡ್ತಿರೋ 100% ವಾಪಸ್ ಬಂದಿದೆ, ಕೆಲವು ಸಲ ಜಾಸ್ತಿನೂ ಬಂದಿದೆ. ಓಕೆ, ಸೊ ಈ ಗ್ರಾಟಿಟ್ಯೂಡ್ ಇದು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಮಲ್ಟಿಪ್ಲೈ ಆಗಿ ಬರುತ್ತೆ. ಸೊ ನೀವು ಗ್ರಾಟಿಟ್ಯೂಡ್ ಹೇಳಲಿಲ್ಲ ಅಂದ್ರೆ ಬರ್ಬೋದು ಎಷ್ಟೊಂದ್ ಜನಕ್ಕೆ ವಾಪಸ್ಸು. ಬಟ್ ಇದು ಗ್ರಾಟಿಟ್ಯೂಡ್ ನೀವು ಥ್ಯಾಂಕ್ ಯು ಅಂತೆಲ್ಲ ಹೇಳಿ ಈ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ನಿಮ್ಗೆ 2 ಪಾಲು 3 ಪಾಲು ಜಾಸ್ತಿ ವಾಪಸ್ ಬರ್ಬೋದು. ಈಗ 100 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ 500 ರೂಪಾಯಿ ವಾಪಸ್ ಬರ್ಬೋದು. 400 100 ಅಂತೂ ಬಂದೇ ಬರುತ್ತೆ, 100 ಅಂತೂ ಬಂದೇ ಬರುತ್ತೆ ಗ್ಯಾರಂಟಿ, ಅದಕ್ಕಿಂತ ಜಾಸ್ತಿ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ ಇದು, ಥ್ಯಾಂಕ್ ಯು ಫಾರ್ ದಿ ಮನಿ ಅಂತ ನಿಮ್ಮ ಬಿಲ್ ಅಲ್ಲಿ ಬರೆಯೋದು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದ್ರೆ ಅದನ್ನ ನೆನ್ಸ್ಕೊಳ್ಳೋದು. ಈಗ ಎಲೆಕ್ಟ್ರಿಸಿಟಿ ಅಂದ್ರೆ ಓಕೆ, ಏನೇನಿದೆ ಅದನ್ನೆಲ್ಲ, ಏನೇನ್ ಫೆಸಿಲಿಟಿ ಸಿಗ್ತಿದೆ ಇದರಿಂದ ಅಂತ ಬೇಗ ಕ್ವಿಕ್ ಆಗಿ ನೀವು ಮನ್ಸಲ್ಲಿ ನೆನ್ಸ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ 3 ಸಲ ಹೇಳೋದು. ಸೊ ನೆಕ್ಸ್ಟ್ ಸ್ಟೆಪ್ ಅಫ್ಕೋರ್ಸ್ ನೀವು ಬಿಲ್ ಪೇಮೆಂಟ್ ಮಾಡ್ತೀರಾ. ಬಿಲ್ ಪೇಮೆಂಟ್ ಮಾಡಾದ್ಮೇಲೆ ಮತ್ತೆ ನೀವು ಇಲ್ಲಿ ಥ್ಯಾಂಕ್ ಯು ಪೇಡ್, PAID ಪೇಡ್. ಸೊ ಥ್ಯಾಂಕ್ ಯು ಪೇಮೆಂಟ್ ಮಾಡಿದೀನಿ. ಓಕೆ, ಸೊ ಅದು ಬಿಲ್ ಅಲ್ಲಿ ಬರೀರಿ. ಆಮೇಲೆ ಅದರಲ್ಲಿ ಇಮೇಲ್ ಅಥವಾ ಏನೋ ಡಿಜಿಟಲ್ ಇದ್ರೆ ಅದನ್ನು ಫಾರ್ವರ್ಡ್ ಮಾಡ್ಕೊಂಡು ಸಬ್ಜೆಕ್ಟ್ ಅಲ್ಲಿ ಥ್ಯಾಂಕ್ ಯು ಪೇಡ್ ಅಂತ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀರಿ. ಓಕೆ, ಇಲ್ಲೂ ಅಷ್ಟೇ ಥ್ಯಾಂಕ್ ಯು ಫಾರ್ ದಿ ಮನಿ ಕ್ಯಾಪಿಟಲ್ ಲೆಟರ್ ಬರೆದ್ರೆ ತುಂಬಾ ಒಳ್ಳೇದು, ಇಲ್ಲಾಂದ್ರೆ ಅಫ್ಕೋರ್ಸ್ ಸ್ಮಾಲ್, ಇಟ್ ಡಸಂಟ್ ಮ್ಯಾಟರ್. ಸೊ ಅದನ್ನ ಮಾಡಿ.
ಸೊ ಇವೆರಡು ಗೊತ್ತಾಯ್ತಲ್ಲ ಸ್ಟೆಪ್ಸ್. ಸೊ ಡಿಜಿಟಲ್ ಅಲ್ಲಿ ಇದ್ರೆ ನಿಮ್ಗೆ ಫಾರ್ವರ್ಡ್ ಮಾಡ್ಕೋಬೇಕು, ಫಿಸಿಕಲ್ ಇದ್ರೆ ಇದು ನಾನು ಹೇಳಿದ್ನಲ್ಲ ಬ್ಯಾಕ್ ಸೈಡ್ ಮಾಡಿ, ಯಾಕಂದ್ರೆ ಕೆಲವು ಸಲ ಜೆರಾಕ್ಸ್ ಮಾಡ್ಕೋಬೇಕಾಗುತ್ತೆ, ಕೆಲವು ಬಿಲ್ಸ್ ಜೆರಾಕ್ಸ್ ಬೇಕಾಗುತ್ತೆ ಯಾವ್ದು, ಅದಕ್ಕೆ ಹಿಂದ್ಗಡೆ ಬರೀರಿ ಥ್ಯಾಂಕ್ ಯು ಫಾರ್ ದಿ ಮನಿ. ಫಸ್ಟ್ ಸ್ಟೆಪ್ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ, ಪೇಮೆಂಟ್ ಮಾಡಾದ್ಮೇಲೆ ಥ್ಯಾಂಕ್ ಯು ಪೇಯ್ಡ್ ಅಂತ. ಸೊ ಯಾವ್ದಾವ್ದು ಬಿಲ್ ಇದೆಯಾ ಅದಕ್ಕೆಲ್ಲ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ದಿ ಮನಿ ಬೋಲ್ಡ್ ಲೆಟರ್ಸ್ ಅಲ್ಲಿ ಇದು ಮಾಡೋದು, ಸಬ್ಜೆಕ್ಟ್ ಎಸ್ಪೆಷಲಿ ಡಿಜಿಟಲ್ ಅಲ್ಲಿ ನೀವು ಬರೀಬೇಕಾದ್ರೆ ಬೋಲ್ಡ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀರಿ. ಸೊ ಅಟ್ಲೀಸ್ಟ್ ಇವತ್ತು ಒಂದು 10 ಬಿಲ್ಸ್ ಹುಡುಕಿ. ಓಕೆ, ಇಲ್ಲ ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಮಾಡಿ, ನಿಮ್ಗೆ 10 ಬಿಲ್ಸ್ ಆಗೋ ತನಕ ಇದನ್ನ ಬರೀರಿ. ಸೊ ಒಂದೇ ತಿಂಗಳಲ್ಲಿ ನಿಮ್ಗೆ 10 ಬಿಲ್ಸ್ ಇಲ್ದಲೇನೆ ಇರ್ಬೋದು. ಸೊ ಇವತ್ತಿಗೆ ಸ್ಟಾರ್ಟ್ ಮಾಡಿ. ಓಕೆ, ಇವತ್ತಿಗೆ ಸ್ಟಾರ್ಟ್ ಮಾಡಿ 10 ಬಿಲ್ಸ್ಗೆ ನೀವು ಈ ತರ ಮಾಡಿ. ಸೊ ಫಸ್ಟ್ ಸ್ಟೆಪ್ ಥ್ಯಾಂಕ್ ಯು ಫಾರ್ ದಿ ಮನಿ ಅಂತ ಬರ್ದ್ಬಿಟ್ಟು, ಆಮೇಲೆ ಹೀಗೆ ಇಟ್ಕೊಂಡು ಏನೇನ್ ನಿಮ್ಗೆಲ್ಲ ಫೆಸಿಲಿಟಿ ಸಿಕ್ಕಿದೆ, ಆ ಬಿಲ್ ಪೇಮೆಂಟ್ ಫೀ, ಆ ಯಾವ್ದು ಪರ್ಟಿಕ್ಯುಲರ್ ಬಿಲ್ ಇದೆ ಅದರಿಂದ ನಿಮ್ಗೆ ಏನೇನು ನಿಮ್ಗೆ ಅನುಕೂಲತೆಗಳಾಗಿದೆ ಅದನ್ನ ನೆನ್ಸ್ಕೊಂಡ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ 3 ಸಲ ಹೇಳೋದು. ನೆಕ್ಸ್ಟ್ ಪೇಮೆಂಟ್ ಮಾಡಾದ್ಮೇಲೆ ಮತ್ತೆ ಥ್ಯಾಂಕ್ ಯು ಪೇಯ್ಡ್ ಅಂತ ಬರೆಯೋದು. ಓಕೆ, ಆಮೇಲೆ ಡಿಜಿಟಲ್ ಅಲ್ಲಿ ಇದ್ರೆ ಅದನ್ನ ಸೆಂಡ್ ಮಾಡ್ಕೊಂಡು ನಿಮಗೆ ನೀವೇ ಇಮೇಲ್ ಮಾಡ್ಕೊಂಡು ಥ್ಯಾಂಕ್ ಯು ಇದು ಫಾರ್ ದಿ ಮನಿ ಥ್ಯಾಂಕ್ ಯು ಪೇಯ್ಡ್ ಅಂತ ಮಾಡೋದು. ಸೊ ಇಷ್ಟೇ ಇರೋದು. ಸೊ ಇದು ನಿಮ್ಗೆ ಮನಿ ಮ್ಯಾಗ್ನೆಟ್. ಮನಿ ಮ್ಯಾಗ್ನೆಟ್ ಏನಕ್ಕಂದ್ರೆ, ಮ್ಯಾಗ್ನೆಟ್ ಗೊತ್ತಲ್ಲ, ಮ್ಯಾಗ್ನೆಟ್ ಅದು ಅಯಸ್ಕಾಂತ, ಅದು ಅಟ್ರಾಕ್ಟ್ ಮಾಡುತ್ತೆ. ಸೊ ಮನಿ ಮ್ಯಾಗ್ನೆಟ್ ಅಂದ್ರೆ ಅದು ದುಡ್ಡನ್ನ ಅಟ್ರಾಕ್ಟ್ ಮಾಡುತ್ತೆ. ಇದೇನ್ ನಾವು ಗ್ರಾಟಿಟ್ಯೂಡ್ ನಾವು ಹೇಳ್ತಾ ಇದೀವಿ, ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಮನಿ ರಿಲೇಟೆಡ್, ಅದರಿಂದ ಮನಿ ಮ್ಯಾನಿಫೆಸ್ಟೇಷನ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಮ್ಯಾಗ್ನೆಟ್, ಮನಿ ಮ್ಯಾಗ್ನೆಟ್ ಇದು ಈ ನಾವೇನ್ ಪ್ರಾಕ್ಟೀಸ್ ಮಾಡ್ತೀವಲ್ಲ ಅದೇ ಮನಿ ಮ್ಯಾಗ್ನೆಟ್, ಅದು ಅಟ್ರಾಕ್ಟ್ ಮಾಡುತ್ತೆ, ಜಾಸ್ತಿ ಜಾಸ್ತಿ ದುಡ್ಡನ್ನ ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿಗೆ ಇವತ್ತಿಂದ 9ನೇ ದಿನದ್ದು ಮುಗೀತು. ಸೊ ನನಗೆ ಪ್ಲೀಸ್ ತಿಳಿಸಿ ನೀವು ಸ್ಟಾರ್ಟ್ ಮಾಡಿದ್ರ ಇದನ್ನ ಅಂತ. ಹಾಗೆ ಹಳೇದೆಲ್ಲ ಯಾವ ಸ್ಟೇಜ್ ಅಲ್ಲಿ ಇದೀರಿ, ನೀವು ಯಾವ ದಿನದ್ ಮಾಡ್ತೀರಾ ಅಂತಾನು ಪ್ಲೀಸ್ ತಿಳಿಸಿ. ಓಕೆ, ಹಾಗೆ ನಾನು ಮನಿ ಮ್ಯಾನಿಫೆಸ್ಟೇಷನ್ ನಾನು ಒಂದು ಶಾರ್ಟ್ ಕಾಲ್ ಬೇಕು ಅಂತ ಹೇಳಿದ್ರೆ, ಮನಿ ಬ್ಲಾಗ್ಸ್ ಬಗ್ಗೆ ಏನಾದ್ರೂ ಮನಿ ರಿಲೇಟೆಡ್ ಮ್ಯಾನಿಫೆಸ್ಟೇಷನ್ಗೆ ಕಾಲ್, ನೀವು 30 ಮಿನಿಟ್ಸ್ 30 ನಿಮಿಷದೊಂದು ನಾನು ಫ್ರೀ ಕಾಲ್ ಕೊಡ್ತಾ ಇದ್ದೀನಿ. ಸೊ ಬರೀ 5 ಜನಕ್ಕೆ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಬುಕ್ ಮಾಡಿ. ಇದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ, ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್, ಹಾಗೆ ಕಮೆಂಟ್ ಅಲ್ಲೂ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ನನ್ಗೆ ಇದು ಮಾಡಿ, ಬುಕ್ ಮಾಡಿ. ಫ್ರೀ ಕಾಲ್ ಅದು 30 ನಿಮಿಷದ, ನೀವು ಮನಿ ಬ್ಲಾಗ್ಸ್ ಬಗ್ಗೆ ಮಾತಾಡ್ಬೋದು, ಇನ್ಸೈಟ್ಸ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ತನಕ ಏನಾಯ್ತು, ನಾವು ಈಗ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಡೈಲಿ ಮಾಡಿ ಅಂತ ಹೇಳಿದೀನಿ. ಬೆಳಿಗ್ಗೆ ಎದ್ದು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಚಾಲೆಂಜ್ ಮಾಡಿ, ಆಮೇಲೆ ಅದಾದ ತಕ್ಷಣ ಇದು ಮಾಡಿ, ಬಿಲ್ ತಗೊಂಡು ಅದು ಹೇಳಿದ್ನಲ್ಲ ಇವೆಲ್ಲ ಮಾಡೋದು. ಸೊ ಇದು ಮಾಡಿ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಮ್ಯಾಜಿಕ್ ರಾಕ್ ಇದೆಯಲ್ಲ, ಮ್ಯಾಜಿಕ್ ರಾಕ್ ನ ಒಂದ್ ಕೈಯಲ್ಲಿ ಇಟ್ಕೊಂಡು ಇಡೀ ದಿನದಲ್ಲಿ ಬೆಸ್ಟ್ ಮೊಮೆಂಟ್ ಏನಿದೆ, ಬೆಸ್ಟ್ ಮೊಮೆಂಟ್ ಏನಾಗಿದೆ ನಿಮ್ಗೆ ಇಡೀ ದಿನದಲ್ಲಿ ಏನೇನು ಆಗಿದೆ, ಅದರಲ್ಲಿ ಬೆಸ್ಟ್ ಮೊಮೆಂಟ್ ಯಾವ ಸಿಚುವೇಶನ್, ಅದನ್ನ ನೆನೆಸ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ. ಸೊ ಇಲ್ಲಿಗೆ ಇವತ್ತಿಂದು ಮುಗೀತು. ನೆಕ್ಸ್ಟ್ 10ನೇ ದಿನದಕ್ಕೆ ಮತ್ತೆ ಬಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ತನಕ ನೋಡಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಶೇರ್ ಮಾಡಿ ಇದನ್ನ ಆದಷ್ಟು ಜನಗಳಿಗೆ, ಪ್ಲೀಸ್ ಶೇರ್ ಮಾಡಿ. ಯಾಕಂದ್ರೆ ಎಷ್ಟು ಇದಾಗಿ ನಾನು ಖುಷಿಯಿಂದ ಎಲ್ಲ ಮಾಡ್ತಾ ಇದ್ದೀನಿ, ಅದಕ್ಕೂ ಜಾಸ್ತಿ ಜಾಸ್ತಿ ಜನ ನೋಡಿದ್ರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನನ್ನ ಉದ್ದೇಶ. ಅದಕ್ಕೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಪ್ಲೀಸ್ ಅಟ್ಲೀಸ್ಟ್ ಒಬ್ಬೊಬ್ರು 5-5 ಜನಕ್ಕಾರು ಫ್ರೆಂಡ್ಸ್ಗೆ ನೀವು ಶೇರ್ ಮಾಡಿ ಪ್ಲೀಸ್. ಅದನ್ನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇಷ್ಟ ಆಗಿದ್ರೆ ಕಮೆಂಟ್ಸ್ ಅಲ್ಲಿ ಏನಿದ್ರು ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೂ ಹೇಳಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ಯಾಕಂದ್ರೆ ತುಂಬಾ ಎಕ್ಸೈಟಿಂಗ್ ಇನ್ಪುಟ್ ಇದು ಬರ್ತಾ ಇದೆ, ವಿಡಿಯೋಸ್ ಅದೆಲ್ಲ ಮಾಡ್ತೀನಿ. ಇನ್ನೇನು ನೆಕ್ಸ್ಟ್ ಇಯರ್ ಬರ್ತಾ ಇದೆಯಲ್ಲ, ಅದಕ್ಕಿಂತ ಮುಂಚೆನೂ ಸುಮಾರೆಲ್ಲ ಹಾಕ್ತಾ ಇದ್ದೀನಿ. ತುಂಬಾ ಎಕ್ಸೈಟ್ ಆಗೋಂಥದ್ದು, ತುಂಬಾ ಯೂಸ್ಫುಲ್ ಆಗೋಂಥದ್ದು, ಹೆಲ್ಪ್ ಆಗೋಂಥದ್ದು ನನ್ನ ಎಲ್ಲ ಕಂಟೆಂಟ್ ಮಾಡಿ ಹಾಕ್ತೀನಿ. ಸೊ ಮಿಸ್ ಮಾಡಬೇಡಿ. ಸೊ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ. ಟಾಟಾ, ಬಾಯ್ ಬಾಯ್.